ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮಾಹಿತಿಗಳು. ವರಮಹಾಲಕ್ಷ್ಮಿ ಹಬ್ಬ ಕಳೆದ್ರೂ ಬರಲಿಲ್ಲ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ. ಸಾಮಾಜಿಕ ಜಾಲತಾಣದಲ್ಲಿ ಆರೋಷಕ್ ಅವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆ ಒಂದೇ ಸರಿಯಾಗಿ ನಡೀತಿರೋದು. ಏನಿದು ಮಾಹಿತಿ, ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ದೇಶದ ಕೋಟ್ಯಾಂತರ ರೈತರಿಗೆ ಮುಖ್ಯವಾದ ಸೂಚನೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಂದಿನ ಕಂತು ಪಡೆದುಕೊಳ್ಳಲು ಈ ಕೆವೈಸಿ ಮತ್ತೊಮ್ಮೆ ಕಡ್ಡಾಯ. ಈ ಕೆವೈಸಿಯಲ್ಲಿ ಮತ್ತೆ ಬದಲಾವಣೆ ತಂದ ಕೇಂದ್ರ ಸರ್ಕಾರ. ಎಲ್ಲ ಮಾಹಿತಿ ನೋಡೋಣ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನಸಾಮಾನ್ಯರ ಪರದಾಟಕ್ಕೆ ಬ್ರೇಕ್ ಹಾಕಿದ ಆಹಾರ ಇಲಾಖೆ. ತಾತ್ಕಾಲಿಕವಾಗಿ ಈ ಕೆವೈಸಿ ಸ್ಥಗಿತ, ಆದರೆ ಈ ಕೆಲಸ ಮಾಡುವುದು ಕಡ್ಡಾಯ. ಮತ್ತೊಂದೆಡೆಯಲ್ಲಿ ಪಿಂಚಣಿದಾರರಿಗೂ ಕೂಡ ಸಿಹಿ ಸುದ್ದಿ. 32,000 ರೂಪಾಯಿ ಇದ್ದಂತ ಆದಾಯ ಮಿತಿ 1.20 ಲಕ್ಷಕ್ಕೆ ಏರಿಕೆ ಮಾಡಿದ ಸರ್ಕಾರ. ಸ್ಥಗಿತಗೊಂಡಿದ್ದಂತ ಪಿಂಚಣಿ ಮತ್ತೊಮ್ಮೆ ಪುನರಾರಂಭ. ಇನ್ನು LPG ಗ್ಯಾಸ್ ಬಳಕೆದಾರರೇ ಸೂಚನೆ, ನಾಳೆನೇ ಅಂತಿಮ ದಿನಾಂಕ. ಕೂಡಲೇ ಈ ಕೆಲಸ ಮಾಡಿಕೊಳ್ಳಿ. ಈ ಕೆವೈಸಿ ಮಾಡಿಕೊಂಡಿಲ್ಲವೆಂದ್ರೆ ನಿಮ್ಮ LPG ಸಬ್ಸಿಡಿ ಮತ್ತು ಸಂಪರ್ಕ ಕಡಿತ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ಮಾಹಿತಿ ಬಂದರೂ ಇತ್ತ ಫಲಾನುಭವಿಗಳಿಗೆ ಜಮಾ ಆಗುವ ಸುದ್ದಿಗಳು ಮಾತ್ರ ಕಂಡು ಬರುತ್ತಿಲ್ಲ. ಹೌದು ಸ್ನೇಹಿತರೆ, ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಜಮಾ ಆಗುತ್ತಿಲ್ಲ ಎನ್ನುವುದು ಸುದ್ದಿಯಾಗಿದೆ. ಹೌದು, ಒಂದು ಕಡೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಮರುಪರಿಶೀಲನೆಗೆ ಸರ್ಕಾರ ಮುಂದಾಗಿದ್ದು, ಈಗ ಅದೇ ಮಾದರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮನೆ ಮನೆ ಸಮೀಕ್ಷೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೇವಾ ಸಿಂಧು ಕೇಂದ್ರಗಳಲ್ಲಿ ಹಾಗೂ ಮನೆ ಮನೆಗೆ ಭೇಟಿ ಕೊಡುವ ಮೂಲಕ ಫಲಾನುಭವಿಗಳ ಸರ್ವೆ ಮಾಡುವುದಾಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಕಳೆದರೂ ಗೃಹಲಕ್ಷ್ಮಿ ಯೋಜನೆ ಕಂತು ಯಾರಿಗೂ ಕೂಡ ಜಮಾ ಆಗಿಲ್ಲ ಎನ್ನುವುದು ವಿರೋಧ ಪಕ್ಷಗಳ ಟೀಕೆಯಾಗಿವೆ. ಇದೇ ಮಧ್ಯೆ ಸ್ನೇಹಿತರೆ, ವಿಪಕ್ಷ ನಾಯಕರಾಗಿರುವ ಆರೋಷಕ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಎಲ್ಲಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ನೀವೀಗ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು. ಇದು ವಿಪಕ್ಷ ನಾಯಕರಾಗಿರುವ ಆರೋಷಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ. ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡಲು ದುಡ್ಡಿಲ್ಲ, ಮನೆ ಮನೆಗೆ ಸಮೀಕ್ಷೆ ಮಾಡಲು ಮಾತ್ರ ಡ್ರಾಮಾ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಮತ್ತೊಂದು ಬಣ್ಣ ಬಯಲು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಲವು ತಿಂಗಳಿನಿಂದ 2,000 ರೂಪಾಯಿ ಕಂತುಗಳು ಬಾಕಿ ಉಳಿದಿವೆ. ರಾಜ್ಯದ ತಾಯಂದಿರು ತಮ್ಮದೇ ಹಣಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡುವ ಕಾಳಜಿಗಿಂತ ಈಗ ಫಲಾನುಭವಿಗಳ ಮನೆ ಮನೆ ತೆರಳಿ ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಹೆಸರಿನಲ್ಲಿ ಹೊಸ ಸಮೀಕ್ಷೆ ನಡೆಸುವ ಆಟ ಆಡಲು ಮುಂದಾಗುತ್ತಿದೆ. CM ಶ್ರೀ DK ಶಿವಕುಮಾರ್ ಅವರೇ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಹಲವು ತಿಂಗಳುಗಳಿಂದ ಬಾಕಿ ಇರುವ ಗೃಹಲಕ್ಷ್ಮಿ ಕಂತುಗಳನ್ನು ಯಾವಾಗ ಬಿಡುಗಡೆ ಮಾಡುತ್ತೀರಿ? ತಮ್ಮ ಹಕ್ಕಿನ 2,000 ರೂಪಾಯಿ ಪಡೆಯಲು ಮಹಿಳೆಯರು ಕಚೇರಿಯಿಂದ ಕಚೇರಿಗೆ ಅಲಿಯುವಂತೆ ಮಾಡಿರುವುದು ಏಕೆ? ಖಜಾನೆ ಖಾಲಿಯಾದ ಬಳಿಕ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿತಗೊಳಿಸಲು ಮರುಪರಿಶೀಲನೆಯ ನೆಪ ಏನಾದರೂ ಮಾಡುತ್ತಿದ್ದೀರಾ? ಅಥವಾ ಸಮೀಕ್ಷೆ ಆ್ಯಪ್, ವೆಬ್ ಅಪ್ಲಿಕೇಶನ್, ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಹೆಸರಲ್ಲಿ ಕಾಲಹರಣ ಮಾಡುವ ಹೊಸ ತಂತ್ರವಾ ಎಂದು ಆರೋಷಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಲಿಖಿತ ಮಾಹಿತಿಯೇ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳನ್ನು ಬಯಲು ಮಾಡಿದೆ. ಯೋಜನೆ ಆರಂಭದಿಂದ ಜೂನ್ 2026ರವರೆಗೆ 3,13,297 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಅವರಲ್ಲಿ 1,10,562 ಮೃತ ಫಲಾನುಭವಿಗಳ ಖಾತೆಗಳಿಗೆ ಮರಣದ ನಂತರವೂ 117.31 ಕೋಟಿ ಜಮೆಯಾಗಿದೆ. ಆದರೆ ಸರ್ಕಾರದ ಲೆಕ್ಕ ಶೀರ್ಷಿಗೆ ವಾಪಸ್ ಬಂದಿರುವುದು ಕೇವಲ 40 ಕೋಟಿ. ಸತ್ತವರ ಖಾತೆಗೆ ಹಣ ಹೋಗುವವರೆಗೆ ನಿದ್ರಿಸುತ್ತಿದ್ದಂಥ ಸರ್ಕಾರ ಜೀವಂತ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕುವ ಸಮಯದಲ್ಲಿ ಮಾತ್ರ ನಿಯಮ ನಿಬಂಧನೆಗಳ ನೆಪ ಹೇಳುತ್ತಿದೆ. ಇದು ಕೇವಲ ಹಣ ಪಾವತಿಯಲ್ಲಿ ವಿಳಂಬವಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಮತ್ತು ಹಣಕಾಸು ನಿರ್ವಹಣೆಯ ಅಸಮರ್ಥತೆಗೆ ಸಾಕ್ಷಿ ಹಾಗೂ ಖಜಾನೆ ಖಾಲಿಯಾಗಿರುವುದಕ್ಕೆ ಸ್ಪಷ್ಟ ನಿದರ್ಶನ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೆ 1,24,48,938 ಫಲಾನುಭವಿಗಳಿಗೆ 76,951 ಕೋಟಿ ಪಾವತಿಸಲಾಗಿದೆ ಎಂದು ಸರ್ಕಾರವೇ ಹೇಳಿಕೊಂಡಿದೆ. ಪ್ರತಿ ಮನೆ ಯಜಮಾನಿಗೆ ತಲಾ 2,000 ರೂಪಾಯಿ ನೀಡುವ ಯೋಜನೆಯಡಿಯಲ್ಲಿ 32 ಕಂತುಗಳವರೆಗೆ ಹಣ ಪಾವತಿಸಲಾಗಿದೆ ಎಂದು ಸರ್ಕಾರದ ಉತ್ತರದಲ್ಲಿದೆ. ಆದರೆ ಇಂದು ಬಾಕಿ ಕಂತುಗಳಿಗಾಗಿ ರಾಜ್ಯದ ತಾಯಂದಿರು ಸರ್ಕಾರದ ಬಾಗಿಲು ತಟ್ಟಬೇಕಾದ ಸ್ಥಿತಿ ಬಂದಿದೆ. ಗ್ಯಾರಂಟಿ ಘೋಷಣೆ ಮಾಡುವಾಗ ಬಡ ತಾಯಂದಿರನ್ನು ನೆನಪಿಸಿಕೊಂಡ ಕಾಂಗ್ರೆಸ್ ಹಣ ನೀಡುವಾಗ ಮಾತ್ರ ಅವರನ್ನು ಮರೆತಿದೆ. ಈಗ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಮನೆಗಳಲ್ಲಿ ಹಬ್ಬದ ಸಂಭ್ರಮ ಇರಬೇಕಾದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸುಳ್ಳಿನ ಗ್ಯಾರಂಟಿಯ ಗೃಹಲಕ್ಷ್ಮಿ ಯೋಜನೆ ಹಣವೇ ರಾಜ್ಯದ ತಾಯಂದಿರಿಗೆ ಮರೀಚಿಕೆಯಾಗಿದೆ.
ಸಿಎಂ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಸಮೀಕ್ಷೆಯ ಡ್ರಾಮಾ ಸಾಕು, ಆ್ಯಪ್, ವೆಬ್ ಅಪ್ಲಿಕೇಶನ್, ಫೇಸ್ ಅಥೆಂಟಿಕೇಶನ್ ಹೆಸರಿನ ಕಾಲಹರಣ ಸಾಕು. ಮೊದಲು ಗೃಹಲಕ್ಷ್ಮಿಯರ ಹಲವು ತಿಂಗಳ ಬಾಕಿ ಕಂತುಗಳನ್ನು ತಕ್ಷಣವೇ ಬಿಡುಗಡೆ ಮಾಡಿ. ಮೃತರ ಖಾತೆಗೆ ಹೋದ ಹಣವನ್ನು ವಾಪಸ್ ಪಡೆಯುವಲ್ಲಿ ನಿಮ್ಮ ಸರ್ಕಾರ ಎಷ್ಟು ವಿಫಲವಾಗಿದೆ ಎಂಬುದಕ್ಕೂ ಉತ್ತರ ಕೊಡಿ. ಜೀವಂತ ಫಲಾನುಭವಿಗಳ ಹಕ್ಕಿನ ಹಣವನ್ನು ತಡೆದು ಅವರನ್ನೇ ಮರುಪರಿಶೀಲನೆಗೆ ಒಳಪಡಿಸುವ ನೈತಿಕ ಹಕ್ಕು ನಿಮ್ಮ ಸರ್ಕಾರಕ್ಕಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಅಂದರೆ ಘೋಷಣೆ ಭರ್ಜರಿ, ಪ್ರಚಾರ ಜೋರು. ಆದರೆ ಹಣದ ವಿಷಯ ಬಂದಾಗ ಮಾತ್ರ ಬಾಕಿ, ವಿಳಂಬ ಮತ್ತು ಹೊಸ ಹೊಸ ನೆಪಗಳು. ರಾಜ್ಯದ ತಾಯಂದಿರು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳುತ್ತಿರುವ ಪ್ರಶ್ನೆ ಒಂದೇ, ನಮ್ಮ 2,000 ರೂಪಾಯಿ ಎಲ್ಲಿದೆ? ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಶ್ರೀ ಡಿ.ಕೆ. ಶಿವಕುಮಾರ್ ಮನೆ ಮನೆಗೆ ಸಮೀಕ್ಷೆಗಿಂತ ಮೊದಲು ಮನೆ ಮನೆಗೆ ಬಾಕಿ ಹಣ ತಲುಪಿಸಿ ಎಂದು ಆರೋಶಕ್ ಅವರು ಸುದೀರ್ಘವಾದ ಟ್ವೀಟ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೊಂದು ಮುಖ್ಯವಾದ ಮಾಹಿತಿ. ಹೌದು, ಇದುವರೆಗೆ ಕೇಂದ್ರ ಸರ್ಕಾರ 23 ಕಂತು ಜಮೆ ಮಾಡಿದ್ದು ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ 24ನೇ ಕಂತು ಜಮೆ ಆಗಲಿದೆ. ಆದರೆ ಸ್ನೇಹಿತರೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ್ಹ ರೈತರಿಗೆ ಮುಂದಿನ 24 ಕಂತು ಜಮೆ ಆಗಬೇಕಾದ್ರೆ ಈ KYC ಕಡ್ಡಾಯಗೊಳಿಸಲಾಗಿದೆ. ಈ ಒಂದು ಹಿಂದೆ ಆಧಾರ್ ಕಾರ್ಡ್ ನಮೂದಿಸುವ ಮೂಲಕ OTP ಮೂಲಕ ನೀವು KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಂಡಿದ್ರು ಮತ್ತೊಮ್ಮೆ ಈ KYC ಮಾಡಿಕೊಳ್ಳಲೇಬೇಕು. ಹೌದು ಗೆಳೆಯರೆ, ನಕಲಿ ಫಲಾನುಭವಿಗಳನ್ನು ಪಟ್ಟಿಂದ ಹೊರಗಿಡುವುದು ಮತ್ತು ಅರ್ಹ ರೈತರಿಗೆ 2,000 ರೂಪಾಯಿ ತಲುಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ KYC ನಿಯಮದಲ್ಲೂ ಕೂಡ ಬದಲಾವಣೆ ತಂದಿದೆ. ಈ ಒಂದು ಹಿಂದೆ ಆಧಾರ್ ಕಾರ್ಡ್ನ OTP ಬರುವ ಮೂಲಕ ಈ KYC ಮಾಡಿಕೊಳ್ಳುವ ಅವಕಾಶವಿತ್ತು. ಆದರೆ ಈಗ ಫಲಾನುಭವಿಗಳ ನಿಖರ ಪರಿಶೀಲನೆ ಹಾಗೂ ಯೋಜನೆ ಹಣ ಅರ್ಹರಿಗೆ ತಲುಪಿಸುವ ಉದ್ದೇಶದಿಂದ ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಈ KYC ಜಾರಿಗೊಳಿಸಲಾಗುತ್ತಿದೆ. ಹೌದು ಸ್ನೇಹಿತರೆ, ಬೆರಳಚ್ಚು ಅಥವಾ ಮುಖ ಚೆಹರೆ ಗುರುತಿಸುವಿಕೆ ಮೂಲಕ ನೀವು ಮತ್ತೊಮ್ಮೆ ಈ KYC ಮಾಡಿಕೊಳ್ಳಬೇಕು. ಅಂದ ಹಾಗೆ ಸ್ನೇಹಿತರೆ, ಮುಂದಿನ ತಿಂಗಳು 24ನೇ ಕಂತು ಜಮೆ ಆಗುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ರೈತರು ಹತ್ತಿರದ ಗ್ರಾಮ ಒನ್ ಕೇಂದ್ರ, ಕರ್ನಾಟಕ ಒನ್, ರೈತ ಸಂಪರ್ಕ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬೆರಳಚ್ಚು ನೀಡುವ ಮೂಲಕ ಈ KYC ಪೂರ್ತಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನಸಾಮಾನ್ಯರ ಗಂಟೆಗಟ್ಟಲೆ ನಿಲ್ಲುವಂತಹ ಒಂದು ಪರದಾಟಕ್ಕೆ ಆಹಾರ ಇಲಾಖೆ ಬ್ರೇಕ್ ಹಾಕಿದೆ. ಹೌದು, ಪಡಿತರ ಚೀಟಿದಾರರ ಈ KYC ಪ್ರಕ್ರಿಯೆ ಜೊತೆಗೆ ಅಕ್ಕಿ ವಿತರಣೆ ಏಕಕಾಲದಲ್ಲಿ ನಡೆಯುತ್ತಿರುವ ಪರಿಣಾಮ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗಿದ್ದಂತ ತಾಂತ್ರಿಕ ಸಮಸ್ಯೆಗೆ ಆಹಾರ ಇಲಾಖೆ ಪರಿಹಾರ ಕಂಡುಕೊಂಡಿದೆ. ಹೌದು, ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಅನುಭವಿಸುತ್ತಿದ್ದಂತ ಪರದಾಟವನ್ನು ತಪ್ಪಿಸಲು ಈ KYC ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ. ಸೆಪ್ಟೆಂಬರ್ 1ರ ನಂತರ ಮತ್ತೊಮ್ಮೆ ಪುನರಾರಂಭಿಸಲು ಆಹಾರ ಇಲಾಖೆಯು ನಿರ್ಧಾರ ಮಾಡಿದೆ. ಹೌದು, ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಪ್ರತಿ 5 ವರ್ಷಕ್ಕೊಮ್ಮೆ ಪಡಿತರ ಚೀಟಿದಾರರು ಈ KYC ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಇನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ಈ KYC ಪೂರ್ಣಗೊಳಿಸಬೇಕು ಎನ್ನುವ ಸುದ್ದಿ ಹರಿದಾಡಿತ್ತು. ಇದರಿಂದ ಗ್ರಾಹಕರು ಆತಂಕಗೊಂಡು ಒಮ್ಮೆಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಮುಗಿಬಿದ್ದಿದ್ರು. ಜೊತೆಗೆ ಈ ತಿಂಗಳಲ್ಲಿ ಫಲಾನುಭವಿಗಳಿಗೆ ಒಟ್ಟಿಗೆ 2 ತಿಂಗಳ ಪಡಿತರ ಕ್ಯೂ ಕೂಡ ವಿತರಿಸಲಾಗುತ್ತಿದೆ. ಹಾಗಾಗಿ ಪ್ರತಿಯೊಬ್ಬರು 2 ಬಾರಿ ಬೆರಳಚ್ಚು ಕೂಡ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಇಂತಹ ಸಮಯದಲ್ಲಿ ಈ KYC ದೃಢೀಕರಣ ಇನ್ನಷ್ಟು ಕಷ್ಟಕರವಾಗಿತ್ತು. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ ಜನರು ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲುವಂತಹ ಸಮಸ್ಯೆ ಬಂದಿತ್ತು. ಹಾಗಾಗಿ ಈಗ ಆಹಾರ ಇಲಾಖೆ ಸದ್ಯಕ್ಕೆ ಈ KYCಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಅಂದ್ರೆ ಈ KYC ಪ್ರಕ್ರಿಯೆ ಸದ್ಯಕ್ಕೆ ಮುಂದೂಡಲಾಗಿದೆ. ಯಾವುದೇ ಫಲಾನುಭವಿಗಳು ಗೊಂದಲಕ್ಕೊಳಗಾಗದೆ ಆರಾಮಾಗಿ ಮುಂದಿನ ದಿನಗಳಲ್ಲಿ ಈ KYC ಮಾಡಿಕೊಳ್ಳಬಹುದು ಎಂದು ಆಹಾರ ಇಲಾಖಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಪಿಂಚಣಿದಾರರಾಗಿದ್ದು ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಇದೀಗ ಪಿಂಚಣಿದಾರರಿಗೆ ಒಂದು ಮುಖ್ಯವಾದ ಮಾಹಿತಿ. ಹೌದು, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ವಾರ್ಷಿಕ ಆದಾಯವನ್ನು 32,000ದಿಂದ 1,20,000ಕ್ಕೆ ಹೆಚ್ಚಿಗೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಒಂದು ಹೊಸ ಆದೇಶದ ನಂತರ ಮತ್ತೆ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಸೌಲಭ್ಯ ಈಗ ಪುನರಾರಂಭವಾಗಲಿದೆ. ಹೌದು ಗೆಳೆಯರೆ, ಅಂದ ಹಾಗೆ ಸಂಯೋಜನಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇತ್ತೀಚೆಗೆ ಮಾಡಿದಂಥ ಪರಿಶೀಲನೆಯಲ್ಲಿ ಕರ್ನಾಟಕ ಒಂದರಲ್ಲೇ 23 ಲಕ್ಷಕ್ಕೂ ಅಧಿಕ ಸಂದೇಹಾಸ್ಪದ ಖಾತೆಗಳು ಪತ್ತೆಯಾಗಿವೆ. ಸದ್ಯ ಈಗ ಸೂಕ್ತ ದಾಖಲೆ ಮತ್ತು ವಿಳಾಸ ನೀಡದಂತಹ 18,000 ಮಂದಿಯ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಹೌದು, ಯಾರೆಲ್ಲರೂ ದಾಖಲೆಗಳನ್ನು ಸಲ್ಲಿಕೆ ಮಾಡುತ್ತಾರೋ ಅವರಿಗೆ ಮತ್ತೆ ಪಿಂಚಣಿ ಕೊಡುವುದಾಗಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಇತ್ತೀಚೆಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಈಗ ಗುಡ್ ನ್ಯೂಸ್ ಏನೆಂದ್ರೆ ಈ ಒಂದು ಆದಾಯ ಮಿತಿ ಕಾರಣಕ್ಕೆ ಹಲವರ ಪಿಂಚಣಿಯನ್ನು ಸ್ಥಗಿತಗೊಂಡಿತ್ತು. ಈಗ ಅಂತವರಿಗೆ ಮತ್ತೆ ಪಿಂಚಣಿ ಪುನರಾರಂಭವಾಗಲಿದೆ. ಹೌದು, ಗ್ರಾಮ ಆಡಳಿತಾಧಿಕಾರಿಗಳ ವರದಿ ಆಧಾರದ ಮೇಲೆ ತಹಶೀಲ್ದಾರರು ನಿಯಮಾನುಸಾರ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಮತ್ತೆ ಪಿಂಚಣಿ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ.
ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ ಹಲವು ವೇತನ ಮತ್ತೆ ಈಗ ಮುಂದುವರಿಯಲಿದೆ. ಅಂದಹಾಗೆ ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕಂದ್ರೆ ವರ್ಷಕ್ಕೆ ಏನು 32,000 ಆದಾಯ ಮಿತಿ ಇದ್ದ ಕಾರಣ ಲಕ್ಷಾಂತರ ಬಡವರು ಪಿಂಚಣಿ ಸೌಲಭ್ಯದಿಂದ ವಂಚಿತರಾಗಿದ್ರು. ಅವರಿಗೆ ಮಾತ್ರ ಈಗ ಮತ್ತೆ ನೇರವಾಗಿ ಪಿಂಚಣಿ ಲಾಭ ಮುಂದುವರಿಯಲಿದೆ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ದೇಶದ ಎಲ್ಲ LPG ಬಳಕೆದಾರರಿಗೆ ಮುಖ್ಯವಾದ ಸೂಚನೆ, ನಾಳೆ ಕೊನೆ ದಿನಾಂಕ. ಹೌದು ಸ್ನೇಹಿತರೆ, ನೀವೇನಾದರೂ ಈ KYC ಇದುವರೆಗೆ ಮಾಡಿಕೊಂಡಿಲ್ಲವೆಂದರೆ ನಾಳೆನೇ ಅಂತಿಮ ದಿನಾಂಕವಾಗಿದೆ. ಈ ಒಂದು ಹಿಂದೆ ಆಗಸ್ಟ್ 16, 18 ಕೊನೆ ದಿನಾಂಕ ಏನೋ ಇತ್ತು. ಆದರೆ ಸರ್ವರ್ ಡೌನ್ ಸಮಸ್ಯೆಯಿಂದ ಅದು ಆಗಸ್ಟ್ 23ಕ್ಕೆ ವಿಸ್ತರಣೆ ಮಾಡಲಾಗಿತ್ತು. ಈಗ ನಾಳೆ ನೋಷ್ಟರಲ್ಲಿ ಈ KYC ಮಾಡಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಈಗಾಗಲೇ ಇಂಡಿಯನ್, HP, ಭಾರತ್ ಗ್ಯಾಸ್ ಬಳಕೆದಾರರು ತಮ್ಮ ಒಂದು LPG ಕನೆಕ್ಷನ್ಗೆ ಸಂಬಂಧಿಸಿದಂತೆ ಈ KYC ಪೂರ್ಣಗೊಳಿಸುವಂತೆ ಕಂಪನಿಗಳು ಮೊಬೈಲ್ಗೆ ಮೆಸೇಜ್ ಕೂಡ ಕಳುಹಿಸುತ್ತಿವೆ. ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು ಎಂದು ಸೂಚನೆ ಕೊಡಲಾಗಿದೆ. ನಾಳೆ ಅನ್ನೋಷ್ಟರಲ್ಲಿ ಈ KYC ಮಾಡಿಕೊಂಡಿಲ್ಲವೆಂದರೆ ನಿಮ್ಮದು ಗ್ಯಾಸ್ ಸಬ್ಸಿಡಿ ಮಿಸ್ ಆಗುತ್ತೆ ಅಥವಾ ನಿಮಗೆ ಸಿಲಿಂಡರ್ ಸಂಪರ್ಕವು ಕೂಡ ಕಡಿತವಾಗುವ ಸಾಧ್ಯತೆ ಇರುತ್ತೆ. ಹೌದು, ಸರ್ಕಾರ ಏನು ಕಡ್ಡಾಯವಾಗಿ ನಿಯಮ ಜಾರಿಗೆ ಮಾಡಿದೆಯೋ ಅದನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು ಎಂದು ಮತ್ತು ಗ್ರಾಹಕರು ನಿರ್ಲಕ್ಷ್ಯ ಮಾಡಬಾರದು ಎಂದು ಕಂಪನಿಗಳು ಈಗ ಮೆಸೇಜ್ ಮೂಲಕವೂ ಕೂಡ ಮಾಹಿತಿಗಳು ಸಾರುತ್ತಿವೆ. ಹಾಗಾಗಿ ಸ್ನೇಹಿತರೆ, ನಾಳೆ ಅನ್ನೋಷ್ಟರಲ್ಲಿ ಈ KYC ಪ್ರಕ್ರಿಯೆ ನೀವು ಪೂರ್ತಿ ಮಾಡಿಕೊಳ್ಳಿ. OTP ಮೂಲಕ ನೀವು ಮೊಬೈಲ್ನಲ್ಲೂ ಕೂಡ ಲಾಗಿನ್ ಮಾಡಬಹುದು. ಹೌದು ಸ್ನೇಹಿತರೆ, ನಿಮ್ಮ ಒಂದು ಯಾವ ಒಂದು ಗ್ಯಾಸ್ ಕಂಪನಿ ಇದೆಯೋ, HP ಇದ್ದರೆ HP, ಭಾರತ್ ಗ್ಯಾಸ್ ಇದ್ದರೆ ಭಾರತ್ ಗ್ಯಾಸ್, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ HP ಗ್ಯಾಸ್ ಈ KYC ಅಂತ ಸರ್ಚ್ ಮಾಡಿ ಅಪ್ಲಿಕೇಶನ್ ಬರುತ್ತೆ. ಅಧಿಕೃತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ ಅಥವಾ ಕನ್ಸ್ಯೂಮರ್ ID ಮೂಲಕ ನೀವು ಲಾಗಿನ್ ಮಾಡಿಕೊಂಡು ಈ ಒಂದು ಈ KYC ಪ್ರಕ್ರಿಯೆ ಮಾಡಬಹುದು. ಕೇವಲ 5 ನಿಮಿಷದ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ. ಯಾವ ಒಂದು ಕಂಪನಿ ಗ್ಯಾಸ್ ಬಳಕೆ ಮಾಡುತ್ತಿರೋ ಅದೇ ಕಂಪನಿ ಹೆಸರಿನ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಒಂದು ಡೌನ್ಲೋಡ್ ಆದ ನಂತರ ನೀವು ಈ ಒಂದು KYC ಪ್ರಕ್ರಿಯೆ ಸುಲಭವಾಗಿ ಮಾಡಬಹುದು. ಆಧಾರ್ ಕಾರ್ಡ್ ಮತ್ತು ಕನ್ಸ್ಯೂಮರ್ ID ನ ತೆಗೆದಿಟ್ಟುಕೊಳ್ಳಿ. ಅಧಿಕೃತ ಅಪ್ಲಿಕೇಶನ್ಗಳ ಮೂಲಕವೇ ಈ ಒಂದು ಲಾಗಿನ್ ಆಗಿ ಈ ಒಂದು ಈ KYC ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ.